ಎಲ್ಲರಿಗೂ ಸಂಜೆಯ ಶುಭಾಶಯಗಳು. ನನ್ನ ಹೆಸರು ಯಶೋಧ. ನಾ ಇವತ್ತು ಹೋಳಿ ಹಬ್ಬವನ್ನು ನಾವು ಯಾಕೆ ಆಚರಿಸ್ತೀವಿ ಅಂತಂದು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ನಮ್ಗೆಲ್ಲರಿಗೂ ಗೊತ್ತು, ಮಾರ್ಚ್ ತಿಂಗಳು ಬಂದರೆ ಸಾಕು, ನಮ್ಗೆ ಯಾವಾಗ ಹೋಳಿ ಹುಣ್ಣಿಮೆ ಬರುತ್ತೋ ನಾವು ಯಾವಾಗ ಆಟ ಆಡ್ತೀವಿ, ಯಾವಾಗ ಬಣ್ಣ ಹಚ್ಕೋತೀವಿ ಅಂತಲೇ ಕಾಯ್ತಾ ಇರ್ತೀವಿ. ಮತ್ತು ಇನ್ನೊಂದು ಏನಂತಂದರೆ, ನಾವು ಹೋಳಿ ಹುಣ್ಣಿಮೆನ ಕಾಮನ ಹಬ್ಬ ಅಂತಲೂ ಕರಿತೀವಿ. ಈ ಕಾಮನ ಹಬ್ಬ ಅಂತ ಕರೆಯಲ್ಪಡ್ತಕ್ಕಂಥ ಈ ಹೋಳಿ ಹುಣ್ಣಿಮೆನ ನಾವು, ಈ ಹೋಳಿ ಹಬ್ಬವನ್ನು ರಂಗು ರಂಗಾದ ಬಣ್ಣದಿಂದ ಕೂಡಿರ್ತಕ್ಕಂತಹ ಹಬ್ಬ ಅಂತಂದು ಕರಿತೀವಿ. ಇನ್ನೊಂದು ಏನಂತ ಅಂದರೆ, ನಮ್ಗೆಲ್ಲರಿಗೂ ಗೊತ್ತು, ಹೋಳಿ ಹಬ್ಬ ಅಂತಂದರೆ ಬಣ್ಣ ಹಚ್ಕೊಳ್ಳೋದು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು, ಫ್ರೆಂಡ್ಸ್ ಜೊತೆ ಸಂತೋಷವಾಗಿ ಬಣ್ಣ ಆಟ ಆಡೋದು ಅಂತ. ಬಟ್ ಅದ್ರ ಹಿಂದೆ ಇರ್ತಕ್ಕಂಥ ಕತೆ ಏನು, ಯಾಕೆ ನಾವು ಆ ಹೋಳಿ ಹಬ್ಬವನ್ನು ಆಚರಿಸ್ತೀವಿ ಅಂತ ಗೊತ್ತಿಲ್ಲ. ಯಾಕಂತಂದರೆ, ಒಂದಿನ ಏನಾಗುತ್ತೆ ಅಂತಂದರೆ, ತರ್ಕಾಸುರ ಅಂತಂತ ಒಬ್ಬ ರಾಕ್ಷಸ ಇರ್ತಾನ. ಅವನೇನು ಮಾಡ್ತಾನಂದರೆ, ತಪಸ್ ಮಾಡಿ ಬ್ರಹ್ಮನನ್ನ ಹೊಲ್ಸ್ಕೊಂಡಿರ್ತಾನ. ಆಮೇಲೆ ಏನು ಮಾಡ್ತಾನ, ಬ್ರಹ್ಮನ ಮುಂದೆ ಹೋಗಿ ಕೇಳ್ತಾನ, ಬ್ರಹ್ಮ ಮತ್ತೆ ನನ್ನಲ್ಲಿ ಒಂದು ಈಡೇರಿಕೆ ಇದೆ. ಏನಂತಂದರೆ, ನೀನು ನನಗೆ ಸಾಯ್ದೇ ಇರ್ತಕ್ಕಂಥ, ನನ್ನ ಸಾವು ಯಾವತ್ತೂ ಬರದೇ ಇರ್ತಕ್ಕಂಥ ವರ ಕೊಟ್ಬಿಡು ಅಂತ. ಅವಾಗ ಬ್ರಹ್ಮ ಏನಂತ ಹೇಳ್ತಾನಂದರೆ, ನಾನೇ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದೀನಿ, ಬಟ್ ನನ್ನ ಹತ್ರನೇ ಅಂತ ಒಂದು ಮನುಷ್ಯರನ್ನ ಸಾಯ್ದೇ ಇರ್ತಕ್ಕಂತಹ ವರ ಕೊಡು ಅಂತ ನನ್ನ ಹತ್ರ ಶಕ್ತಿ ಇಲ್ಲ ಅಂತ ಹೇಳ್ತಾನ ನಾವು. ಯಾರಿಗೂ ಸಹ, ನನ್ನಷ್ಟೇ ಅಲ್ಲದೆ ಯಾವುದೇ ದೇವ್ರ ಹತ್ರ ನೀವು ಹೋದ್ರೂ ಸಹ ಮನುಷ್ಯರನ್ನ ಸಾಯ್ದೇ ಇರ್ತಕ್ಕಂಥ ವರ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವಾಗ ಏನಂತಾನಂದ್ರೆ, ತರ್ಕಾಸುರ ಇದ್ದವ, ಆಯ್ತು ಬಿಡು, ಹಾಗಿದ್ರೆ ನಾ ಮತ್ತೊಂದು ಬೇರೆ ವರ ಕೇಳ್ತೀನಿ, ಅದನ್ನ ಕೊಡು ಅಂತ ಕೇಳ್ತಾನ. ಅವಾಗ ಬ್ರಹ್ಮ ಇದ್ದವ ಏನಂತ ತರ್ಕಾಸುರ ಇದ್ದವ ಏನಂತ ಹೇಳ್ತಾನ, ಶಿವನಿಂದನೇ 7 ದಿನದಲ್ಲಿ ಹುಟ್ಟಿರ್ತಕ್ಕಂಥ ಮಗನಿಂದ ನನಗೆ ಸಾವು ಬರಲಿ ಅಂತ ವರ ಕೊಟ್ಬಿಡು ನನಗೆ ಅಂತ ಕೇಳ್ತಾನ. ಅವಾಗ ಸರಿ, ನಿನ್ನ ಈ ತಪಸ್ಸಿಗೆ ನಾ ಮೆಚ್ಚಿದ್ದೇನೆ, ನಿನ್ನ ವರ ಕೊಟ್ಬಿಡ್ತೀನಿ, ತೆಗೆದುಕೊ ಅಂತ ಕೊಡ್ತಾನ. ನಮ್ಗೆ ಮೊದಲೇ ಗೊತ್ತು, ರಾಕ್ಷಸನ ಕೆಲಸ ಏನು, ಅವ್ನ ಕೆಲಸ ಏನಂತಂದ್ರೆ, ಸುಮ್ಮನೆ ಇರ್ತಕ್ಕಂಥ ಮನುಷ್ಯರನ್ನ ಸುಮ್ಮನೆ ಬಿಡದೆ ಅವ್ರನ್ನ ಕಿರುಕುಳ ಕೊಡೋದು. ತನ್ನ ಅಹಂಕಾರದಿಂದ, ತನ್ನ ದರ್ಪದಿಂದ ಏನು ಮಾಡೋದಂತಂದ್ರೆ, ಅವ್ರಿಗೆ ನೋವು ಕೊಡೋದು, ಅವ್ರಿಗೆ ದುಃಖ ಕೊಡೋದು, ಅವ್ರ ಮಧ್ಯೆ ಜಗಳ ಹಚ್ಚೋದು ಅವ್ನ ಮೇನ್ ಕೆಲಸ. ಆಮೇಲೆ ಏನು ಮಾಡಕತ್ತಂತಂದ್ರೆ, ಅವ್ನು ಭೂಮಿಗೆ ಬಂದ, ತನ್ನ ಕೆಲಸನ ಶುರು ಮಾಡಿದ. ಅವನ ಹತ್ರ ಶಕ್ತಿ ಇದೆ, ಮತ್ತೆ ಇಟ್ಕೊಂಡು ಏನು ಮಾಡ್ತಾನೆ, ಶುರು ಮಾಡಿದ. ಏನು ಮಾಡಕತ್ತಂತಂದ್ರೆ, ಮನುಷ್ಯರ ನಡುವಿನ ಜಗಳ ಹಚ್ಚೋದು, ಆಮೇಲೆ ಅವ್ರವ್ರ ನಡುವಿನ ಅಸೂಯೆ ತರೋದು, ತಾರತಮ್ಯ ತರೋದು ಶುರು ಮಾಡಿದ. ಅದನ್ನ ನೋಡಿ ಸ್ವರ್ಗದಲ್ಲಿ ಇರ್ತಕ್ಕಂಥ ದೇವತೆಗಳಿಗೆ, ಅವ್ರ ಆ ಬಡವ್ರದ, ಜನರದ ಕಷ್ಟ, ಅವ್ರ ದುಃಖ ಅವ್ರನ್ನ ನೋಡೋಕ್ಕಾಗದೆ ಅವ್ರಿಗೆ ಕಷ್ಟ ಅನ್ಸತ್ತೊಡಗುತ್ತೆ. ಅವಾಗ ಏನು ಮಾಡ್ತಾನಂದ್ರೆ, ಆ ದೇವತೆಗಳ, ಇವಾಗ ಏನು ಮಾಡೋದು, ಅವ್ರ ಕಷ್ಟ ನಮಗೆ ನೋಡೋಕ್ಕಾಗ್ತಾ ಇಲ್ಲ, ಈಗ ಅವ್ರಿಗೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಜನರಿಗೆ ಅವ ಆ ರೀತಿ ಕಷ್ಟ ಕೊಡಕತ್ತಾನ, ಇನ್ನು ನೆಕ್ಸ್ಟ್ ನಮ್ದೇ ಸರದಿ ಐತಿ, ನಾವು ಅದಕ್ಕೆ ಎಲ್ಲರೂ ಕೂಡಿ ಏನು ಮಾಡೋಣ ಅಂತಂದ್ರೆ, ಮನ್ಮಥನ ಹತ್ರ ಹೋಗೋಣ. ರತಿ ಮನ್ಮಥನ ಹತ್ರ ಹೋಗಿ ನಿಲ್ತಾರ. ಆಮೇಲೆ ಏನು ಹೇಳ್ತಾರಂದ್ರೆ ದೇವತೆಗಳ, ಶಿವ ಇದ್ದವ ಏನು ಮಾಡ್ತಾ ಇದ್ದಾನಂತಂದ್ರೆ, ಭೋಗ ಸಮಾಧಿ ಅಂತಕ್ಕಂಥ ಒಂದು ತಪಸ್ದಾಗ ಜ್ಞಾನಸ್ಥನಾಗಿದ್ದಾನ. ನೀ ಹೋಗಿ ಏನು ಮಾಡ್ಬೇಕಂತಂದ್ರೆ, ಅವನ ಜ್ಞಾನವನ್ನ ಭಂಗ ಮಾಡಬೇಕು. ಭಂಗ ಮಾಡಿ ಏನು ಮಾಡ್ಬೇಕಂತಂದ್ರೆ, ಹೇಗಾದ್ರೂ ಮಾಡಿ ಅವನು ಪಾರ್ವತಿ ಮೇಲೆ ಮೋಹಗೊಂಡು ಅವಳನ್ನ ಸೇರೋ ಹಾಗೆ ನೀ ಮಾಡಬೇಕು ಅಂತ ಹೇಳ್ತಾರ ಅವರಷ್ಟು ದೇವತೆಗಳು. ಆಮೇಲೆ ಇವರು ಏನು ಮಾಡ್ತಾರಂತಂದ್ರೆ, ಮನ್ಮಥ ಯೋಚನೆ ಮಾಡ್ತಾನ, ಹಾ ಸರಿ, ನೀವು ಹೇಳೋದು ಸರಿ ಐತಿ, ಇದು ಲೋಕದ ಕಲ್ಯಾಣಕ್ಕೋಸ್ಕರ ಮಾಡಕತ್ತೀರಿ, ಆ್ಯಂಡ್ ಈ ಲೋಕದ ಕಲ್ಯಾಣದ ಒಳಗೆ ನಂದು ಒಂದು ಅಳಿಲ ಸೇವೆ ಇರಲಿ ಅಂತ ಅಂದು ಅವನೇನು ಮಾಡ್ತಾನಂತಂದ್ರೆ ಇದಕ್ಕೆ ಒಪ್ಕೊಳ್ತಾನ. ಆಮೇಲೆ ಏನು ಮಾಡ್ತಾನಂತಂದ್ರೆ, ರತಿ ಜೊತೆ ಆ ಮನ್ಮಥನು ಹೋಗಿ ಶಿವನ ಮುಂದೆ ನಿಲ್ತಾನೆ. ಆಮೇಲೆ ನೃತ್ಯ ಮಾಡಕ್ ಶುರು ಮಾಡ್ತಾನ. ನೃತ್ಯ ಮಾಡಿ ಆಮೇಲೆ ಏನು ಮಾಡ್ತಾನಂತಂದ್ರೆ, ಆ ಹೂವಿನ ಬಾಣವನ್ನ, ಪ್ರೀತಿಯ ಬಾಣವನ್ನ, ಕಾಮದ ಬಾಣವನ್ನ, ಆ ಹೂವಿನ ಬಾಣವನ್ನ ಏನು ಮಾಡ್ತಾನಂತಂದ್ರೆ ಶಿವನಿಗೆ ಬಿಡ್ತಾನ. ಶಿವನಿಗೆ ಬಿಟ್ಟಾದ್ಮೇಲೆ ಆ ಶಿವನಿಗೆ ಗೊತ್ತಾಗುತ್ತೆ, ನನ್ನ ಈ ಜ್ಞಾನವನ್ನ ಭಂಗ ಮಾಡಿದಾರ ಅಂತ ಅಂದು ಎಷ್ಟೋ ವರ್ಷಗಳ ಹಿಂದಿಂದನೇ ಏನ್ ಮಾಡ್ತಿರ್ತಾನಂದ್ರೆ ಜ್ಞಾನಸ್ಥನಾಗಿರ್ತಾನ. ಆ ಜ್ಞಾನ ಭಂಗ ಆಗಿದ್ದ ಕಾರಣಕ್ಕಾಗಿ ಅವ ಏನ್ ಮಾಡ್ತಾನಂತಂದ್ರೆ, ಸಿಟ್ಟಿಗೆದ್ದು ತನ್ನ 3ನೇ ಕಣ್ಣು ಬಿಟ್ಟು ಅದೇ ಕ್ಷಣದಲ್ಲೇನೆ ಆ ಮನ್ಮಥನನ್ನ ಭಸ್ಮ ಮಾಡ್ಬಿಡ್ತಾನ. ಭಸ್ಮ ಮಾಡಿದ್ದಕ್ಕಾಗಿ ಅವ್ರನ್ನ ರತಿ ಏನ್ ಮಾಡ್ತಾಳ ಅಂತಂದ್ರೆ, ತನ್ನ ಪತಿಗೋಸ್ಕರ ಭಿಕ್ಷೆ ಬೇಡ್ತಾಳ. ಯಾರ ಹತ್ರ ಅಂತಂದ್ರೆ ಶಿವನ ಹತ್ರ. ನೀ ಏನ್ ಮಾಡಿದೆ ಅಂತಂದ್ರೆ, ನನ್ನ ಪತಿನ ಭಸ್ಮ ಮಾಡಿದೆ, ನನ್ನೂ ಭಸ್ಮ ಮಾಡ್ಬಿಡು, ಇಲ್ಲ ಅಂದ್ರೆ ನನ್ನ ಪತಿನ ನನಗೆ ಒಳ್ಳೆ ಸೃಷ್ಟಿ ಮಾಡಿಕೊಡು ಅಂತ ಕೇಳ್ತಾಳ. ಆವಾಗ ಆ ಶಿವ ತನ್ನಲ್ಲಿ ಕನಿಕರ ಬಂದು ಆ ಹೆಣ್ಣಿಗೆ ಏನ್ ಮಾಡ್ತಾನಂತಂದ್ರೆ, ನಿನಗಷ್ಟೇ ನಿನ್ನ ಪತಿ ಕಾಣೋ ಹಾಗೆ ನಾ ವರ ಕೊಡ್ತೀನಿ ಅಂತ ಹೇಳ್ತಾನ. ಅವಾಗ ಏನ್ ಮಾಡ್ತಾರಂತಂದ್ರೆ, ಆ ಮನ್ಮಥ ಸೃಷ್ಟಿ ಆಗ್ತಾನ. ಆದ್ರೆ ಏನಾಗ್ತಿರತ್ತಂತಂದ್ರೆ, ಅವಳಿಗೆ ಮಾತ್ರ ಆ ಮನ್ಮಥ ಕಾಣ್ತಾ ಇರ್ತಾನ. ಆ ಮನ್ಮಥನನ್ನ ನಾವು ಕಾಮ ಅಂತಂದು ಕರಿತಾ ಇರ್ತೀವಿ. ಆ ಕಾಮ ಅಂತಕ್ಕಂಥದ್ದು ಆ ಶಿವನ ಕೆಂಗಣ್ಣಿಗೆ ಗುರಿಯಾಗಿ ಆ ಕಾಮ ಅಂತಕ್ಕಂಥದ್ದು ಭಸ್ಮ ಆಗತ್ತ. ಆ ಅವತ್ತಿನ ದಿನವನ್ನೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಕಾಮನ ಹಬ್ಬ ಅಂದ್ರೆ ಹೋಳಿಯ ಹಬ್ಬ ಅಂತಂದು ಆಚರಿಸ್ತೀವಿ. ಇದೇ ಮೇನ್ ಅದ್ರ ಹಿಂದೆ ಇರ್ತಕ್ಕಂಥ ಕತೆ. ನಾವು ಯಾಕೆ ಆಚರಿಸ್ತೀವಿ ಹೋಳಿ ಹುಣ್ಣಿಮೆ, ಅದು ಎಲ್ಲಿ ಅಂತಂದ್ರೆ ಕರ್ನಾಟಕದಲ್ಲಿ.